ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆಲ್ ಆರ್ ಗುಡ್. ನಾನು ಚೆನ್ನಾಗಿದ್ದೀನಿ. ಮತ್ತು ನನ್ನ ಮಗ ಈಗಷ್ಟೇ ಸ್ಕೂಲಿಗೆ ಹೋದ. ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಈಗ ಅಜ್ಜಿ ಬರ್ತಾರೆ, ಅಮ್ಮ ನೀರು ಕಾಯಿಸ್ತಾ ಇದ್ದಾರೆ. ಏನು ಮಾಡ್ತಾ ಇದೀಯಾ ಅಮ್ಮ? ಓ, ಅದು ಚಿಪ್ ಒಳಗಡೆ ಇಟ್ಕೊಂಡಿದ್ಯಾ? ನಾವು ನಮ್ಮ ಮಗಳಿಗೆ ಇಲ್ಲೇ ನೀರು ಕಾಯಿಸೋದು. ಗೀಸರ್ ನೀರಾಗಲಿ ಸೋಲಾರ್ ನೀರಾಗಲಿ ಯಾವುದನ್ನು ಯೂಸ್ ಮಾಡೋದಿಲ್ಲ. ಒಲೆಯಲ್ಲಿ ಕಾಯಿಸ್ಬಿಟ್ಟೆ ನೀರು ಉಯ್ಯೋದು. ನಮ್ಮ ಆಂಟಿನೂ ನೀರು ಬೇಕು ಅಂತಾರೆ. ಅವ್ರ ಮನೇಲಿ ಒಂದು ಪಾಪು ಇದೆ, ಅವನಿಗೂ ಈ ನೀರೇ ಯೂಸ್ ಮಾಡೋದು. ಸೊ ತಲೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಚಿಪ್ಪಲ್ಲಿ ರಾಗಿ ಹಿಟ್ಟು ಮತ್ತು ಅದು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಹಾಕ್ಬಿಟ್ಟು ಹೊಗೆ ಕೊಡ್ತಾರೆ, ಶೀತ ಆಗಲ್ಲ ಅಂದ್ಬಿಟ್ಟು. ಅದಕ್ಕೆ ಅಮ್ಮನೇ ಕಾಯಿಸ್ಕೊಡ್ತಾ ಇದ್ದಾರೆ. ಮಾಡಿ ಮೇಲೆ ನೀರು ಉಯ್ತಾ ಇದ್ದಾರೆ. ನಮ್ಮ ತಮ್ಮ ಒಂದು ಪಾಯಸ ಕೇಳಿದ್ದ. ಸೊ ಅದನ್ನು ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ಅಮ್ಮ ಕ್ಯಾರೆಟ್ ತುರಿ ಅಂತ ಹೇಳಿದ್ದಾರೆ. ಸೊ ಕ್ಯಾರೆಟ್ ತುರಿತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಕ್ಯಾರೆಟ್ ಪಲ್ಯ, ರೈಸ್, ದಾಲ್ ಸಾಂಬಾರ್. ಈ ಕ್ಯಾರೆಟ್ ಪಲ್ಯ ತುಂಬ ಒಳ್ಳೆಯದು. ಕ್ಯಾರೆಟು ಬೀಟ್ರೂಟು ಒಂದಿನ ಬಿಟ್ಟು ಒಂದಿನ ತಿಂತಾನೆ ಇರ್ತೀನಿ. ಸೊ ಮಧ್ಯಾಹ್ನ ಪಾಯಸ ಮಾಡಬೇಕು. ತಂದ ಹಾಲನ್ನ ಸ್ನಾನಕ್ಕೆ ಹೋಗಿ ಬಂದಮೇಲೆ ನೀರು ಕುಡಿಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಒಂಚೂರು ಬಿಸಿಯಾದರೂ ನೀರು ಕುಡಿಲೇಬೇಕು, ಇಲ್ಲಾಂದರೆ ಒಂಥರ ಸುಸ್ತಾಗ್ತಾ ಇರುತ್ತೆ. ಅಮ್ಮ ಸಾಂಬಾರು ಪ್ರಿಪೇರ್ ಮಾಡ್ತಾ ಅವರೇ. ಸಾಂಬಾರು ಪ್ರಿಪೇರ್ ಮಾಡ್ತಾರಲ್ಲ, ನಾನು ಮಜ್ಜಿಗೆ ಮಾಡ್ತಾ ಇದ್ದೀನಿ. ಅಯ್ಯೋ, ಮಜ್ಜಿಗೆ ಮಾಡ್ತೀನಿ. ಇಷ್ಟೊಂದು ರುಬ್ಬಾರ್ದಮ್ಮ, ಲೈಟಾಗಿ ರುಬ್ಕೋಬೇಕು. ಇದು ಪಾಯಸಕ್ಕೆ ಹಾಲು, ಕ್ಯಾರೆಟ್ ಪಲ್ಯ, ಕ್ಯಾರೆಟ್ ಪಲ್ಯ, ರಸಂ. ಇದು ರಸಂ, ಕ್ಯಾರೆಟ್ ಪಲ್ಯ ತಯಾರು ಮಾಡಬೇಕು, ಪ್ರಿಪೇರ್ ಮಾಡಬೇಕು, ಮಾಡಿಲ್ಲ ಅಷ್ಟೇ. ರೈಸ್ಗೆ ಇಟ್ಟಿದ್ಯಾ? ಬಿಸಿನೀರು ಕಾಯಿಸ್ಕೊಳಕ್ಕೆ ಪಾತ್ರೆ ಐತೆ ನಾವು ಐತೆ ಅಮ್ಮ. ಇದು ಗೋಡಂಬಿ, ದ್ರಾಕ್ಷಿ ಮುಚ್ಚರಿಚೆ ತೆಗಿತೀಯ, ಫ್ರಿಜ್ಜಲ್ಲಿ ಐತೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಈ 3 ತುಪ್ಪದಲ್ಲಿ ಹುರ್ಬಿಟ್ಟು ಪಾಯಸ ರೆಡಿ ಮಾಡಿಬಿಡೋದೆ. ಹೊರಟ್ರಾ? ಅಯ್ಯೋ ಸ್ಕೂಲ್ ಮುಗಿಸ್ಕೊಂಬಂದು ನೋಡಿ ಹೆಂಗೆ ಆಡ್ತಾವನೆ. ಇದು JCP ಬೇಡ ಅಂತ ಎತ್ಕೋಬೋದಾಯ್ತು. ಅಲ್ಲಿಗೆ JCP ಬೇಡ ಅಂದಿದ್ರೆ ಎತ್ಕೋಬೋದಾಯ್ತು. ಫ್ಯಾಕ್ಟ್ರಿಲಿ ಎತ್ಕೊಂಬಿಡ JCP. ಇಲ್ಲಿ ಬೇಕಾ ಎಲ್ಲ ಬಿಡ್ಸು ಚಾನು. ಎಲ್ಲ ಬಾ, ನಾನು ಎತ್ಕೋತೀನಿ. ಬಾ ಬೇಗ. ನಾನು ಎತ್ಕೋತೀನಿ. ನಿಧಾನ, ಬಂದೇ ಬಿಟ್ಟ ನವೀನ. ಬಿಗ್ ಬಾಸ್. ಅಯ್ಯೋ, ನನ್ನ ತಮ್ಮ ಈಗಷ್ಟೇ ಬಂದ. ಅವನು ಕೇಳಿದ ಪಾಯಸ ಇನ್ನೂ ರೆಡಿನೇ ಮಾಡಿಲ್ಲ. ಎಲ್ಲ ರೆಡಿ ಮಾಡಿಟ್ಟು ನೋಡಿ. ದ್ರಾಕ್ಷಿ, ಯಾಲಕ್ಕಿ, ಬಾದಾಮಿ, ಗೋಡಂಬಿ, ಬಾದಾಮ್ ಪೌಡರ್ ಇಷ್ಟನ್ನು ತುಪ್ಪದಲ್ಲಿ ಹುರ್ಕೊತೀನಿ. ಗಟ್ಟಿ ಆಗೋಗ್ಬಿಟ್ಟಿದೆ.
ರೈಸ್ ಚಾನು ರೂಮ್ ಬಾಕ್ಲಾಕು, ರೂಮ್ದು ಬಾಕ್ಲಾಕು. ಈಗ ನಾನು ಯೂಸ್ ಮಾಡ್ತಾ ಇದ್ದೀನಿ ತೋರಿಸಿದ್ನಲ್ಲ ಎಲ್ಲ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಇದನ್ನು ಹಾಕೊಳ್ತೀನಿ. ಸರಿ ಗಮ್ಮಂತ ಏನಪ್ಪ ಹಸ್ಬೆಂಡ್ ತಿನ್ನಲ್ಲ ತುಪ್ಪ. ರೂಮ್ ಬಾಕ್ಲಾಕು ಒಂದು ನಿಮಿಷ. ಏನ್ನ ಈ ಶಾವ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಸಣ್ಣ ಸಣ್ಣ ಶಾವ್ಗೆ ಇದೆ, ಇದು ಯೂಸ್ ಮಾಡಿ ಒನ್ ಟೈಮ್ ಮಾಡಿ ತುಂಬ ಚೆನ್ನಾಗಿದೆ. ಹಾಂ ಹಾಕೊಡ್ತೀನಿ. ಆ್ಯಕ್ಚುಲಿ ಇದು ರೋಸ್ಟೆಡ್ ಚಾನು. ಏನದು ಯಾರಿಗೋ ಮಾಮೂಲ ನಿನಗ ಮಾಮೂಲು ಕೊಡಲ್ಲ ಅಂದ್ರೆ ಏನು ಮಾಡ್ತೀಯ? ಆಯ್ತಮ್ಮ ಈ ಮುಟ್ಬಿಡ ಚಾನು. ಸೂಪರ್ ಅಮ್ಮಮ್ಮ ನಿಮಿಷ ಕರಿ ನಾನು ಹೆದರ್ಕೊಂಡಲ್ಲಮ್ಮ. ಶಾವ್ಗೆ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ರೋಸ್ಟೆಡ್ ಶಾವ್ಗೆ, ಚೆನ್ನಾಗಿ ಕಾಯ್ಲಿ. ಈಗ ಆಗಲೇ ನಾನು ಏನು ಬಾದಾಮಿ, ಗೋಡಂಬಿ ಎಲ್ಲ ಹುರಿದು ಇಟ್ಕೊಂಡಿದ್ನೋ ಅದನ್ನು ಹಾಲಿಗೆ ಹಾಕ್ತಾ ಇದ್ದೀನಿ. ಬಾದಾಮ್ ಪೌಡ್ರ್ ಹಾಕಿದ್ದೀನಿ. ಈ ರೀತಿ ಇದೆ ನನ್ನ ಪಾಯಸ. ಪಾಯಸ ರೆಡಿ. ತೊಳೋ ಪಾಯಸ ಈ ಕಡೆದು. ಕೆಳಗಡೆ ಪ್ಲೇಟ್ ಕೊಡ್ಲಾ ಅಮ್ಮ? ಬಾ ಅಮ್ಮ. ಅಮ್ಮ ಹೆಂಗೈತೆ ಪಾಯಸ? ಸೂಪರ್ ಆಗೈತೆ ಪಾಯಸ. ಸೂಪರ್ ಆಗೈತಾ? ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಪೌಡ್ರ್ ಹಾಕಿರೋದಕ್ಕೆ ಸೂಪರ್. ಯಾಲಕ್ಕಿ ಪೌಡರ್ ಎಲ್ಲ ಹಾಕಿರೋ ಸೂಪರ್. ಓಹೋ, ಮದುವೆ ಮನೆ ಪಾಯಸ ಇದ್ದಂಗೆ ಐತಾ? ಈಗಷ್ಟೇ ನಿದ್ದೆ ಮಾಡಿ ಎದ್ದು ನನ್ನ ಮಗ ಬಂದಿದ್ದಾನೆ. ಅವನೀಗ ಬರ್ಡೇಗೆ ಹೋಗ್ತಾನೆ. ಯಾರ ಬರ್ಡೇಗೆ ಹೋಗ್ತೀಯ ಬಂಗಾರಿ? ಶೇಮ್ ಶೇಮ್ ಶೇಮ್. ಪ್ಯಾಂಟ್ ಹಾಕೊಂಡು ರೆಡಿ ಆಗು. ಆಯ್ತು, ರೆಡಿ ಆಗ್ಯದೋಳು. ಚಾನು ಈಗ ರೆಡಿಯಾಗಿ ಬರ್ಡೇಗೆ ಹೋಗ್ತಿದ್ದಾನೆ. ಯಾರ ಬರ್ಡೇಗೆ ಹೋಗ್ತಿದ್ಯಾ ಚಾನು? ಯಾರ ಬರ್ಡೇಗೆ ಹೋಗ್ತಿದ್ಯಾ? ಅಲ್ಲ, ಬಾವನ್ ಬರ್ತಡೇಗೆ ಹೋಗ್ತಿದ್ಯಾ? ಮಾಡಿ ಎದ್ದಿದ್ದಾನಲ್ಲ, ಅದಕ್ಕೆ ಸ್ವಲ್ಪ ಶೇ ಪಡ್ತಿದ್ದಾನೆ. ಹೌದಾ ಚಾನು? ಹೋಗಿ ಬರ್ತೀಯಾ? ತಂಗಿ ಬಾಯ್ ಹೇಳು. ಬಾಯ್. ಓ, ಮುತ್ತು ಕೊಡ್ತಿದ್ದಾನೆ. ಮುಂದೆಗಡೆ ನಿಂತ್ಕೋಬೇಕು. ಹುಷಾರು. ಎಲ್ಲಿ ಬ್ಯಾಗ್ ಎಲ್ಲಿ? ಬಂಗಾರಿ ಇಲ್ಲಿ ಬಾಯ್. ನಿದ್ರೆ ಬತ್ತಾಯ್ತಾ? ಹಾಂ, ಮುಂದೆಗಡೆ ಹೋಗೋರಿ. ಇಷ್ಟೊತ್ತಲ್ಲಿ ಬೇಡ. ಅಯ್ಯೋ, ಇಷ್ಟೊತ್ತಲ್ಲಿ ಬೇಡ. ಫುಲ್ಲು ಕತ್ಲೆ, ವೆಹಿಕಲ್ಸ್ ಎಲ್ಲ ತುಂಬ ಓಡಾಡ್ತಾ ಇರುತ್ತೆ. ಬೇಡ ಇಷ್ಟೊತ್ತಲ್ಲಿ, ಮುಂದೆಗಡೆ ಹೋಗು. ನಿದ್ರೆ ಮೂಡಲ್ಲಿದ್ಯಾ, ಆಮೇಲೆ ಹಂಗೆ ಮಲಿಕೊಂಡ್ಬಿಡ್ತೀಯಾ. ಲೆಟ್ಸ್ ಗೋ ಚಾನು. ಬಾಯ್. ನಿದ್ದೆ ಮಾಡಬೇಡ. ಬಾಯ್.
ಹಂಗೆ ಬಂದು ಏನ್ ನೋಡ್ತಿದ್ಯಾ? ನಗಪ್ಪ ಚಾರಿಕ್ಯ ಬಾಯ್ ಬಿಡು ಬಂದೆ ಹಚ್ಚಿ ಸರ್ ಇಲ್ಲೇ ಹಚ್ಬೇಕು ಸರ್. ಫಸ್ಟ್ ಇಲ್ಲಿ ಏ ಸರ್ ಅದು ಆಮೇಲೆ ಹಚ್ಚಿರಂತೆ, ಫಸ್ಟ್ ಇದು ಹಚ್ಚಿ ಸರ್. ಹಾ ಕೊಡ್ರಿ ಫೋಟೋ ತಕೊಡ್ರಿ. ಒಂದು ವಿಡಿಯೋ ಫೋಟೋ ತಗೋತೀಶ ತಿನ್ನು ಕಚ್ಚಲು ಬನ್ನಿ ಅಜ್ಜಿ ತಗಲ್ ತಿನ್ಸು, ಇಲ್ಲಿ ಅಮ್ಮ ತಿನ್ಸು. ಮುಗೀತು. ಹಾಗೆ ಬರ್ಡೇ ಮುಗಿಸ್ಕೊಂಡು ಚಾನು ಮನೆಗೆ ಬಂದ. ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.